ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಾ ಎಲ್ಲಿಂದ ಎಲ್ಲಿಗೋದ್ರು ನೀನೇ ತಗ್ಲಾಕೋತಿಯಲ್ಲಪ್ಪ. ನಾನಲ್ಲ, ಶ್ಯಾಡೋ ತರ ನನ್ನ ಹಿಂದೆ ಬಿದ್ದಿರೋದು ನೀನು. ಏನ್ ತಮಾಷೆನಾ? ನೀನ್ ಹಿಂದೆನೆ ಸುತ್ತಿ ನಿನ್ ಜೊತೆ ಸೆಲ್ಫಿ ತಗೊಳ್ಳೋ ಆಸೆನಾ ನಂಗೆ? ನೀನೇನ್ ದೊಡ್ಡ ಸೆಲೆಬ್ರಿಟಿನಾ? ಹೆಲೋ, ಹೊತ್ತು ಗೊತ್ತಿಲ್ಲದೆ ಎಮ್ಮೆ ತರ ಒಳಗಡೆ ನುಗ್ಗಿ ತಲೆಯೆಲ್ಲ ಮಾತಾಡ್ತಿರೋದು ನೀನು. ನೀನ್ ಇಲ್ಲಿದ್ಯಾ ಅಂತ ನನ್ಗೇನ್ ಕನ್ಸ ಬಿದ್ದಿತ್ತು. ಒಂದ್ ಹುಡುಗಿ ಮುಂದೆ ಈ ಅವತಾರದಲ್ಲಿ ನಿಂತಿದ್ಯಲ್ಲ, ನಿನ್ಗೇನ್ ನಾಚಿಕೆ ಆಗಲ್ವಾ? ಅದೇನೋ ಹೇಳ್ತಾರಲ್ಲ, ಅಶ್ಲೀಲ ಥು. ಹೇ, ನಿನ್ನ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನೀನು ತಾನು ಅಂತಲ್ಲ, ಸುಮ್ಮನೆ ನನ್ನ ಹತ್ರ ಮಾತಾಡಬೇಡ. ಮರ್ಯಾದೆ ಕೊಡುವಾಗ ಕೊಟ್ಟೆ ಮಾತಾಡಿದೀನಿ. ಆದ್ರೆ ಯಾವಾಗ ನೀನ್ ನನ್ ಮೇಲೆ ಕಳ್ಳಿ ಅಂತ ಸುಳ್ಳು ಆಪಾದನೆ ಹೊರಿಸಿ ಸಾರಿ ಕೇಳಿಲ್ವೋ, ಅವಾಗಿಂದ ನಿನಗ್ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಗೊತ್ತಾಯ್ತು. ಏಯ್, ಇನ್ನೊಂದು ಎಕ್ಸ್ಟ್ರಾ ಮಾತಾಡ್ರು ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದೀನಿ. ಮುಟ್ಟಿದ್ರೆ ಮುನಿ ತರ ಆಡ್ತೀಯ, ನಮಗೆ ಆವಾಜ. ಏನ್ ತಮಾಷೆನಾ? ಆಡ್ತೀನಿ, ಒಂದಲ್ಲ 1000 ಮಾತಾಡ್ತೀನಿ. ಏನ್ ಇವಾಗ? ಅಲ್ಲ, ಏನ್ ಇವಾಗ ಅಂದೆ. ಅದೇನೋ ಹೇಳ್ತಿರೋ ಗೌರ್ ಬೀದಿಯಲ್ಲ. ಹಾದಿಲೋಗೋ ಮಾರಿ. ಹಾ, ಹಾದಿಲೋಗೋ ಮಾರಿನ ಮನೆ ಕರ್ಕೊಂಡ್ಬಂದ್ರು. ಹಾಗಾಗಿ ಆದ್ರೂ ಒಂದ್ ಹುಡುಗಿ ಮುಂದೆ ಅರ್ಧಂಬರ್ಧ ಡ್ರೆಸ್ ಅಲ್ಲಿ ನಿಂತಿದ್ಯಲ್ಲ, ನಿಂಗ್ ಚೂರಾದ್ರೂ ಮ್ಯಾನರ್ಸ್ ಇದ್ಯಾ? ಓ ಕರೆಕ್ಟ್, ನಿಂಗ್ ಮ್ಯಾನರ್ಸ್ ಪದದ ಅರ್ಥನೇ ಗೊತ್ತಿಲ್ವಲ್ಲ. ನೋಡ್ಕೊಂಡು ನಿಂತ್ಕೊಳ್ಳೋ ಬದಲು ಹೋಗ್ಬೋದಲ್ಲ, ಮೊದಲಿಂದ ಹೋಗು. ಯಾವಳಿಗ್ ಬೇಕು? ನಾನ್ ನೋಡೋದಿಲ್ಲ. ನನಗೆ ನಿನ್ನ ನೋಡೋ ಆಸೆ ಆಗಿ ನೀ ಬಂದೆ ಅಂತ ತಿಳ್ಕೊಬೇಡ. ನನಗ್ ನೀನ್ ಇದ್ಯಾ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಹೊಟ್ಟೋಗ್ತೀನಪ್ಪ. ಐ, ಎಲ್ಲಿಗೆ ಹೋದ? ಏ, ನೀನು ಕನ್ನಡ ಬರೋದಿಲ್ವಾ? ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತ್ಕೊಂಡು ಕದ್ದು ನೋಡ್ತಿಲ್ಲ. ಹೆಮ್ಮಾರಿ, ನೀನೇನ್ ಮನ್ಮತನ್ ತುಂಡು ಕದ್ ನೋಡೋದಿಕ್ಕೆ? ಆಗ್ಲೇ ಹೋಗೋಣ ಅನ್ಕೊಂಡ್ರೆ ನೀನೇ ಅಡ್ಡ ನಿಂತಿದ್ದೆ. ನಾನೇನ್ ಮಾಡ್ಲಿ? ಕಾಲ್ ಕೆರ್ಕೊಂಡು ಜಗಳ ಮಾಡೋದ್ ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ ಅನ್ಸುತ್ತೆ. ನಿನ್ನ ಹತ್ರ ಮಾತು ಕ್ಲಾಸ್ ಹೋಗ್ತೀನಿ. ಯಾವಳಿರ್ತಾಳೆ? ಹುಡ್ಗಿರಂದ್ರನೇ ಆಗಲ್ಲ ಅಂತ್ಯ, ಮತ್ ಹಿಡ್ಕೊಂಡೇ ಇದ್ಯಾ? ಅಯ್ಯ ಲೂಸು, ಹಿಡ್ಕೊಂಡಿದ್ಯಾ ಅಂತ ತಕ್ಷಣ ಬಿಟ್ಟಿಯಲ್ಲ. ಬಾಡಿಗೆ ಗ್ಯಾರಂಟಿ ವಾರಂಟಿ ಇರುತ್ತಾ? ಏಯ್, ನನಗೆ ನೀನು ನೆರಳು ಕಂಡ್ರೆ ಆಗೋದಿಲ್ಲ. ಸುಮ್ಮನೆ ವಟ ಅನ್ಕೊಂಡು ನಾನು ಇರಿಟೇಟ್ ಮಾಡಬೇಡ. ಇನ್ನೊಂದ್ಸಲ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ನಿನ್ ಮುಖ ನೋಡು, ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳ್ಳಯ್ಯ. ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿಂಗೆ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ಹೋಗ್ತೀನಿ ಅಂದ್ರೆ ಹೋಗ್ತೀನಿ. Close the damn door. ಅಷ್ಟು ಗೊತ್ತಾಗಲ್ವಾ? ನಾಚಿಕೆ ಮಾನ ಮರ್ಯಾದೆ ಇದೆ ನಿನ್ಗೆ? ಒಂದ್ ಹುಡುಗಿ ಹೂವಿನಾರ ಹಾಕೋದಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ನಾನ್ ಹೋಗ್ತಿದ್ದ ದಾರಿಲಿ ಅಡ್ಡ ಬಂದಿದ್ ನೀನು. ನಾನೇ ಬೈಯೋದಕ್ಕೆ ಶುರು ಮಾಡ್ತೀನಿ ಅಂತ ನೀನ್ ನನ್ಗೆ ಆವಾಜ್ ಆಗ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ. ನಿನ್ ಮುಖ ಬೇರೆ ನೋಡಿದ್ನ, ಇವತ್ತೇನ್ ಕಾದಿದ್ಯೋ ನನ್ಗೆ. ಅದು ನನ್ನ ಡೈಲಾಗು, ನಿಂದಲ್ಲ. ಸಾರಿ ಬಿಡು. ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ, ಬೇಗ ಗಂಟು ಕರ್ಕೊಂಡ್ ಬನ್ನಿ.
ನಿಮ್ಮ ಕಡೆ ಕಳಸ ಯಾರು ಹಿಡಿತಾರೆ? ನನ್ನ ತಂಗಿ ಮಗಳ ಕಲ್ಸ ಹಿಡಿತಾಳೆ ಶಾಸ್ತ್ರಿಗಳೇ. ಅವಳು ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಬೇಗ ರೆಡಿ ಆಗ್ಬಿಡ್ಲಿಕ್ಕೆ ಹೇಳಿ. ಸರಿ. ಪದ್ಮ, ಅವ್ಳು ಬರೋದು ಹೊತ್ತಾಗ್ಬೋದು. ಶಾಸ್ತ್ರಿಗಳು ಮುಹೂರ್ತ ಹೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಇದೊಂದು ಶಾಸ್ತ್ರನ ನಮ್ಮ ಸಾರಿಕಾನೆ ಮಾಡಲಿ ಬಿಡು. ಅವಳಾದ್ರೂ ಇಲ್ಲಿ ಎಲ್ಲಿದ್ದಾಳ್ರಿ? ಸಾರಿಕಾನು ರೆಡಿ ಆಗ್ತಿದ್ದಾಳೆ. ಈಗಿನ ಕಾಲದ ಮಕ್ಕಳಿಗೆ ಟೈಮ್ ಸೆನ್ಸೇ ಇಲ್ಲ. ಸರಿ, ನಾನೇ ಹುಡುಕೋ ಬರ್ತೀನಿ ಇರು. ನೆಕ್ಲೆಸ್ ಎಲ್ಲೂ ಕಾಣಿಸ್ತಿಲ್ಲ ಅಮ್ಮ. ಆರ್ತಿ, ಇನ್ನೊಂದ್ಸಲ ಹೇಳ್ಬೇಡ ನೆಕ್ಲೆಸ್ ಕಾಣ್ತಿಲ್ಲ ಅಂತ. ಅಕ್ಕ ಸರಿಯಾಗಿ ನೆನ್ಪು ಮಾಡ್ಕೊ ಎಲ್ಲಿಟ್ಟಿದ್ದೆ ಅಂತ. ಇಲ್ಲ ಅಮ್ಮು, ನೆಕ್ಲೆಸ್ ಒಡವೆ ಬಾಕ್ಸ್ಗಳನ್ನೆಲ್ಲ ಇದೇ ಬ್ಯಾಗಲ್ಲಿ ಇಟ್ಟಿದ್ದೆ, ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಹೀಗೇನ್ರಿ ಮಾಡೋದು? ನೆನ್ನೆ ಶಾಸ್ತ್ರಕ್ಕೆ ಬರುವಾಗ ಸರಿಯಾಗಿ ಬಾಗಿಲು ಹಾಕೊಂಡು ಬಂದ್ರಿ ತಾನೆ? ಅದು ಅಮ್ಮ, ಯಾರೋ ಬಂದು ಅಪ್ಪ ಕಾಯ್ತಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲರೂ ಹಾಗೆ ಹೋಗ್ಬಿಟ್ವಿ. ಶಾಸ್ತ್ರಕ್ಕೆ ಲೇಟ್ ಆಯ್ತು ಅಂತ ಅಲ್ಲಿಂದಾನೇ ಹೊರಟ್ಬಿಟ್ವಿ. ಕೊತ್ತೆಗಳ ತರ ಬೆಳೆದಿದ್ದೀರಾ. ಒಂಚೂರು ಜವಾಬ್ದಾರಿ ಬೇಡ. ಅಷ್ಟು ಬೆಲೆ ಬಾಳೋ ಒಡವೆನ ಮೈ ಮರೆತು ರೂಮಲ್ಲೇ ಇಟ್ಟು ಬಾಗಿಲು ಹಾಕೊಳ್ಳದೆ ಹೋಗಿದ್ದೀರಲ್ಲೇ, ನಿಮ್ಗೇನ್ ಹೇಳ್ಬೇಕು? ಸಾರಿಕಾ, ಇದೇ ನೆಕ್ಲೆಸ್ ಅಲ್ವಾ ನಿಮ್ಮಮ್ಮ ಅಮೂಲ್ಯಂಗೆ ಕೊಟ್ಟಿದ್ದು? ಕೊಟ್ಟಿದ್ದೇನೋ ನಿಜ, ಆದ್ರೆ ಇದು ಯಾರ್ದೋ ಈಗ ಅವ್ರ ಹತ್ರನೇ ಇದೆ. ಈಗ ಅಕ್ಕನಿಗೆ ಹೇಗೆ ಮುಖ ತೋರಿಸ್ಲಿ? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದೀಯಾ? ಬೇಜಾರಾಗ್ಬೇಡಮ್ಮ, ಏನೂ ಆಗಲ್ಲ. ಏನಾಗಲ್ಲ. ಈಗಾಗಿರೋದು ಸಾಲದೇನಮ್ಮ? ನಾವ್ ಯಾರಿಗಾದ್ರೂ ದ್ರೋಹ ಅಥವಾ ಮೋಸ ಮಾಡಿದೀವಮ್ಮ? ಇಲ್ವಲ್ಲ. ನಾವ್ ಯಾರಿಗಾದ್ರೂ ಬೇಕು ಅಂತ ಕೆಟ್ಟದ್ ಬಯಸಿದೀವ? ನಾವು ನಮಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೇ ಆಗಲ್ಲ, ಇನ್ ಬೇರೆಯವ್ರ ಕೆಟ್ಟದ್ ಬಯಸ್ತೀವೇನಮ್ಮ? ಅಲ್ವಾ, ಯಾರಿಗೂ ಕೆಟ್ಟದ್ ಬಯಸ್ತಿರೋ ನಮ್ಗೆ ಕೆಡಕ್ಕಾಗಲ್ಲಮ್ಮ. ದೇವ್ರು ಅಂತ ಒಬ್ಬ ಇದ್ದೇ ಇದ್ದಾನೆ. ನಮಗ್ ನೆಕ್ಲೆಸ್ ವಾಪಸ್ ಸಿಕ್ಕುತ್ತೆಮ್ಮ. ಯಾವಾಗ? ಈಗ ಅಕ್ಕ ನೆಕ್ಲೆಸ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಕಳ್ದೋಯ್ತು ಅಂತ ನಿಜನೇ ಹೇಳ್ಬಿಡೋಣಮ್ಮ. ಏನು ಇಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಕಳೆದೋಯ್ತು ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ನಾವು ಸುಳ್ಳು ಹೇಳ್ತಿದೀವಿ ಅನ್ಕೊಳಲ್ವಾ? ಯಾರೋ ಏನೋ ಹೇಳ್ತಾರೆ ಅಂತ ನಾವಿಲ್ಲೇ ಕೂರಕ್ಕಾಗತ್ತಮ್ಮ? ನಾವಲ್ಲಿ ಕಾಣ್ಲಿಲ್ಲ ಅಂದ್ರೆ ದೊಡ್ಡಮ್ಮ ಬೇಜಾರ್ ಮಾಡ್ಕೊಳಲ್ವಾ? ದೊಡ್ಡ ಕಳ್ಸಾಗಿತ್ತಿ ನಾನು. ಅವ್ರಿಗೆ ಶಾಸ್ತ್ರಕ್ಕಲ್ಲ, ಯಾವುದಕ್ಕೂ ಬರಲ್ಲ. ಯಾರಿಗೂ ಮುಖ ತೋರ್ಸಕ್ಕಾಗದೆ ರೂಮ್ ಒಳಗಡೆನೆ ಬಚ್ಚಿಡ್ಕೊಳ್ತಾರೆ. ನೋಡ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.